ತುಮಕೂರು ವಿವಿ ಕುಲಪತಿ ವೆಂಕಟೇಶ್ವರಲು ಅಧಿಕಾರಾವಧಿ ಮುಕ್ತಾಯ. ಜ್ಞಾನಸಿರಿ ಕ್ಯಾಂಪಸ್ ಲೋಕಾರ್ಪಣೆ, ರೂವಾರಿಗೆ ಆತ್ಮೀಯ ಬೀಳ್ಕೊಡುಗೆ. ಶೈಕ್ಷಣಿಕ ನಗರಿ ತುಮಕೂರು ವಿಶ್ವವಿದ್ಯಾಲಯದ ಜ್ಞಾನಸಿರಿ ಕ್ಯಾಂಪಸ್ ಕನಸಿಗೆ ಜೀವ ತುಂಬಿದ್ದವರು, ಅಲ್ಲದೆ ಜ್ಞಾನಸಿರಿ ಕ್ಯಾಂಪಸ್ ಲೋಕಾರ್ಪಣೆಗೆ ರೂವಾರಿಯಾಗಿದ್ದವರು. ತುಮಕೂರು ವಿಶ್ವವಿದ್ಯಾಲಯದ ಅಭಿವೃದ್ಧಿಗೆ ಕುಲಪತಿಗಳು ಪ್ರೊಫೆಸರ್ ಎಂ ವೆಂಕಟೇಶ್ವರಲು ಹೊಸ ಆಯಾಮ ನೀಡಿದ್ದು 4 ವರ್ಷಗಳ ಅವರ ಯಶಸ್ವಿ ಪಯಣ ಅಂತ್ಯ ಕಂಡಿದೆ. ಹೀಗಾಗಿ ಪ್ರೊಫೆಸರ್ ವೆಂಕಟೇಶ್ವರಲು ಅವರಿಗೆ ವಿಶ್ವವಿದ್ಯಾಲಯದಲ್ಲಿ ಭಾವಪೂರ್ಣ ಬೀಳ್ಕೊಡುಗೆ ನೀಡಲಾಯಿತು. ತುಮಕೂರು ವಿಶ್ವವಿದ್ಯಾಲಯದ 5ನೇ ಕುಲಪತಿಯಾಗಿ ಅಧಿಕಾರ ಸ್ವೀಕರಿಸಿದ ಪ್ರೊಫೆಸರ್ ಆಡಳಿತದಲ್ಲಿ ಪಾರದರ್ಶಕತೆ ಮತ್ತು ಅಭಿವೃದ್ಧಿಗೆ ಆದ್ಯತೆ ನೀಡಿದ್ರು. ಹಲವು ವರ್ಷಗಳಿಂದ ನನೆಗುದಿಗೆ ಬಿದ್ದಿದ್ದ ಜ್ಞಾನಸಿರಿ ಕ್ಯಾಂಪಸ್ ಕಾಮಗಾರಿಗೆ ವೇಗ ನೀಡಿ ಕನಸಿನ ಯೋಜನೆಯನ್ನ ಸಾಕಾರಗೊಳಿಸಿ ವಿದ್ಯಾರ್ಥಿಗಳಿಗೆ ಆಧುನಿಕ ಶೈಕ್ಷಣಿಕ ವಾತಾವರಣ ಕಲ್ಪಿಸಿ ವಿವಿ ಇತಿಹಾಸದಲ್ಲಿ ತಮ್ಮದೇ ಆದ ಛಾಪು ಮೂಡಿಸಿದ್ದ ವೆಂಕಟೇಶ್ವರಲು ಅವರ 4 ವರ್ಷದ ಅಧಿಕಾರಾವಧಿ ಮುಕ್ತಾಯವಾಗಿದ್ದು ವಿಶ್ವವಿದ್ಯಾಲಯದಲ್ಲಿ ಆತ್ಮೀಯ ಬೀಳ್ಕೊಡುಗೆ ನೀಡಲಾಯಿತು. ಇನ್ನು ತುಮಕೂರು ವಿಶ್ವವಿದ್ಯಾಲಯದ ನಿರ್ಗಮಿತ ಕುಲಪತಿಗಳಾದ ವೆಂಕಟೇಶ್ವರಲು ಅವರು ಸಿಎಸ್ಆರ್ ಅನುದಾನವನ್ನ ಸಮರ್ಥವಾಗಿ ಬಳಸಿಕೊಂಡು ಕಟ್ಟಡ ನಿರ್ಮಾಣ, ಮೂಲಭೂತ ಸೌಲಭ್ಯಗಳ ಅಭಿವೃದ್ಧಿ, ವಿದ್ಯಾರ್ಥಿಗಳ ಶೈಕ್ಷಣಿಕ ಹಾಗೂ ಕಲ್ಯಾಣ ಕಾರ್ಯಕ್ರಮಗಳಿಗೆ ವಿಶೇಷ ಒತ್ತು ನೀಡಿದ್ರು. ಅವರ ಆಡಳಿತಾವಧಿಯಲ್ಲಿ ಹಲವು ಅಭಿವೃದ್ಧಿ ಯೋಜನೆಗಳು ಯಶಸ್ವಿಯಾಗಿ ಪೂರ್ಣಗೊಂಡಿವೆ. ಇದೀಗ ಅವರ ಅಧಿಕಾರಾವಧಿ ಮುಕ್ತಾಯಗೊಂಡಿದ್ದು ಆತ್ಮೀಯ ಬೀಳ್ಕೊಡುಗೆ ಸಮಾರಂಭವನ್ನ ಆಯೋಜನೆ ಮಾಡಲಾಗಿತ್ತು. ಬೀಳ್ಕೊಡುಗೆ ಸಮಾರಂಭದಲ್ಲಿ ಪ್ರಭಾರ ಕುಲಪತಿ, ಆಡಳಿತ ಮಂಡಳಿ ಸದಸ್ಯರು, ಪ್ರಾಧ್ಯಾಪಕರು, ಸಿಬ್ಬಂದಿ ಹಾಗೂ ವಿವಿಧ ಸಂಘಟನೆಗಳ ಮುಖಂಡರು ಪ್ರೊಫೆಸರ್ ವೆಂಕಟೇಶ್ವರಲು ಅವರ ಸೇವೆಯನ್ನ ಕೊಂಡಾಡಿದ್ರು. ವಿಶ್ವವಿದ್ಯಾಲಯದ ಪ್ರಗತಿಗೆ ಅವರು ನೀಡಿದ ಕೊಡುಗೆ ಸದಾ ಸ್ಮರಣೀಯ ಎಂದು ಅಭಿಪ್ರಾಯ ವ್ಯಕ್ತಪಡಿಸಿದ್ರು. ರಿಸರ್ಚ್ ಬಗ್ಗೆ ಸಿಎನ್ಆರ್ ಸೆಂಟರ್ ಶಿಫ್ಟ್ ಆದಾಗ ನಮ್ಮ ಡಿಪಾರ್ಟ್ಮೆಂಟ್ ಶಿಫ್ಟ್ ಮಾಡಲೇಬೇಕಂತಂದ ಒಂದು ರಿಕ್ವೆಸ್ಟ್ ಮಾಡ್ಕೊಂಡೆ ಸರ್ ನಮ್ಮ ಇನ್ಸ್ಟ್ರೂಮೆಂಟ್ಗಳೆಲ್ಲ ತುಂಬ ಕಾಸ್ಟ್ ಇದ್ದಾವೆ, ದಯಮಾಡಿ ನಮಗೆ ಒಂದು ಎಕ್ಸ್ಕ್ಯೂಸ್ ಕೊಡಿ ಅಂತ ಕೇಳಿದ ತಕ್ಷಣ ಇಮಿಡಿಯೇಟಾಗಿ ಸರ್ ಅದನ್ನು ರೆಸ್ಪಾಂಡ್ ಮಾಡಿದ್ರು. ಹಾಗೆ ಮೇಡಮ್ ಅವರು ಕೂಡ ಬಂದಾಗೆಲ್ಲ ಕೂಡ ಒಂದು ವಿಸಿಟ್ ಮಾಡೋರು, ನಿಮ್ಗೆ ಏನೂ ಡಿಸ್ಟರ್ಬ್ ಮಾಡೋದಿಲ್ಲ, ನೀವು ರಿಸರ್ಚ್ ನಿಮ್ಮ ಪಾಡಿ ನೀವು ಕಂಟಿನ್ಯೂ ಮಾಡ್ತಿದ್ದೀರಾ ಮಾಡಿ. ಹಾಗಾಗಿ ಸರ್ ಮೇಡಮ್ ಇಬ್ಬರು ಕೂಡ ತುಂಬ ರಿಸರ್ಚ್ ಹಾಗೆ ಕಂಟಿನ್ಯೂ ಆಗಲಿ. ಅದರ ಜೊತೆಗೆ ಎಲ್ಲ ನಮ್ಮ ಟೀಚಿಂಗು ನಾನ್ ಟೀಚಿಂಗ್ ಸ್ಟಾಫು ಮುಂದಿನ ದಿನಗಳಲ್ಲಿ ಇದೇ ಥರ ನಮಗೆ ಕೋಆಪರೇಷನ್ ಸಿಗಲಿ. ಆ ಕೋಆಪರೇಷನ್ ಇನ್ನು ಮುಂದೆ ಇನ್ನೂ ಹೆಚ್ಚಾಗಿ ಸಿಗುತ್ತೆ ಅಂತ ಭಾವಿಸಿ ನಾನು 2 ಮಾತನ್ನು ಮುಗಿಸ್ತಾ ಇದ್ದೀನಿ. ಇನ್ನು ಬೀಳ್ಕೊಡುಗೆ ಸಮಾರಂಭದಲ್ಲಿ ಮಾತನಾಡಿದ ಪ್ರೊಫೆಸರ್ ಎಂ ವೆಂಕಟೇಶ್ವರಲು 4 ವರ್ಷಗಳ ಕಾಲ ವಿಶ್ವವಿದ್ಯಾಲಯದ ಅಭಿವೃದ್ಧಿಗೆ ಪ್ರಾಮಾಣಿಕವಾಗಿ ಸೇವೆ ಸಲ್ಲಿಸಿದ್ದೇನೆ. ಈ ಪಯಣದಲ್ಲಿ ಸಹಕರಿಸಿದ ಎಲ್ಲರಿಗೂ ಹೃತ್ಪೂರ್ವಕ ಧನ್ಯವಾದಗಳು ಎಂದು ಕೃತಜ್ಞತೆ ಸಲ್ಲಿಸಿದ್ರು. ನಮ್ಮ ತುಮಕೂರು ಸಿಟಿನಲ್ಲಿ 4 ವರ್ಷ ನಮಗೆ ನಿಜವಾಗ್ಲೂ ಅಮೃತ ಗಡಿಗೆ ಅಂತ ಅನಿಸ್ತದೆ. ಯಾಕಂದರೆ ಎಲ್ಲ ಯೂನಿವರ್ಸಿಟಿ ಕಂಪೇರ್ ಮಾಡಿದಾಗ ತುಮಕೂರು ಯೂನಿವರ್ಸಿಟಿ ಭಾಳ ವಿಶಿಷ್ಟವಾದಂಥ ಯೂನಿವರ್ಸಿಟಿ, ವಿಶಿಷ್ಟವಾದಂಥ ಜಿಲ್ಲೆಯಲ್ಲಿ ನಾವು ಇಲ್ಲಿ ಕೆಲಸ ಮಾಡಲಿಕ್ಕೆ ಅನುಕೂಲ ಆಯಿತು. ಯಾಕಂದರೆ ಇಲ್ಲಿ ಸಾರ್ವಜನಿಕರಿರ್ಬೋದು ಮತ್ತು ಪ್ರಜಾ ನಾಯಕರಿರ್ಬೋದು, ಎಲ್ಲರೂ ಪ್ರತಿನಿಧಿಗಳಿರ್ಬೋದು ಮತ್ತು ವಿದ್ಯಾರ್ಥಿಗಳಿರ್ಬೋದು, ಒಂದು ಒಳ್ಳೆಯ ಭಾವನೆಯಿಂದ ಯೂನಿವರ್ಸಿಟಿ ಕಟ್ಟೋಕ್ಕೆ ನನಗೆ ಅನುಕೂಲ ಆಯಿತು. ಸರ್ಕಾರದಿಂದ, ಕೇಂದ್ರ ಸರ್ಕಾರದಿಂದ, ರಾಜ್ಯ ಸರ್ಕಾರದಿಂದ ಸಾಕಷ್ಟು ಅನುದಾನ ತಂದಿದ್ದು ತುಂಬ ಸಂತೋಷ ಆಯಿತು. ವಿದ್ಯಾರ್ಥಿಗಳಿಗೆ ಮೂಲಭೂತ ಸೌಕರ್ಯಗಳು ಏನು ಮಾಡಬೇಕು, ನಾಟ್ ಓನ್ಲಿ ಫ್ರಮ್ ದಿ ಯೂನಿವರ್ಸಿಟಿ ಗ್ರ್ಯಾಂಟ್ಸು ಮತ್ತು ಇವನು ಸಾರ್ವಜನಿಕರಿಂದ ಸಾಕಷ್ಟು ಹಣ ನಮಗೆ ಸಿಕ್ತು. ಎಸ್ಪೆಷಲಿ ಅನ್ನಪೂರ್ಣೇಶ್ವರಿ ಯೋಜನೆ ನನಗೆ ಭಾಳ ಸಂತೋಷ ಕೊಡ್ತು. ಯಾಕಂದರೆ ಗ್ರಾಮೀಣ ಪ್ರದೇಶದಿಂದ ಬಂದ ವಿದ್ಯಾರ್ಥಿಗಳಿಗೆ ಒಂದೊತ್ತು ಊಟ ಕೊಡ್ತಾಯಿದ್ವಿ ಅಂತೇಳಿ ನನಗೆ ಸಂತೋಷ ಆಯಿತು. ನಮ್ಮ ವಿಶ್ವವಿದ್ಯಾಲಯಕ್ಕೆ ಅಲ್ಲದೆ ಗೌರ್ಮೆಂಟ್ PU ಕಾಲೇಜಿಗೆ, ಗೌರ್ಮೆಂಟ್ ಕಾಲೇಜ್ಗೆ ನಾವು ಈ ರೀತಿ ಅನ್ನದಾನ ಮಾಡ್ತಾಯಿದ್ವಿ. ಮುಂದಿನ ದಿನಗಳಲ್ಲಿ ನಿಜವಾಗಲೂ ಯಾಕಂದರೆ ತುಮಕೂರು ಯೂನಿವರ್ಸಿಟಿ ಒನ್ ಆಫ್ ದಿ ಬೆಸ್ಟ್ ಯೂನಿವರ್ಸಿಟಿ ಇಟ್ ಬಿಕಮ್ಸ್ ಇನ್ ಕರ್ನಾಟಕ. ಯಾಕಂದರೆ ಸಾಕಷ್ಟು ಇನ್ಫ್ರಾಸ್ಟ್ರಕ್ಚರ್ ಮಾಡಿದ್ವಿ, ನಾವು ಆರ್ಕಿಟೆಕ್ಚರ್ ಅದೇ ಥರ ಪ್ಲ್ಯಾನ್ ಮಾಡಿದ್ವಿ. ಮುಂದಿನ ದಿನಗಳಲ್ಲಿ ಬರುವ ವೈಸ್ ಚಾನ್ಸಲರ್ಗಳು ಇದೇ ರೀತಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಕೆಲಸ ಮಾಡಿದ್ರೆ ತುಮಕೂರು ಜಿಲ್ಲೆಯ ವಿದ್ಯಾರ್ಥಿಗಳಿಗೆ, ಬಡ ವಿದ್ಯಾರ್ಥಿಗಳಿಗೆ ಮತ್ತು ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳಿಗೆ ಮತ್ತು ರೈತರ ಫ್ಯಾಮಿಲಿಯಿಂದ ಬಂದ ವಿದ್ಯಾರ್ಥಿಗಳಿಗೆ ಇದು ಅನುಕೂಲ ಆಗ್ತದೆ ಅಂತೇಳಿ ನನಗೆ ಅನ್ನಿಸ್ತದೆ. ಮತ್ತು ನನಗೆ 4 ವರ್ಷ ಪರಿಪೂರ್ಣವಾಗಿ ಕೆಲಸ ಮಾಡಿದ್ದೀನಿ, ಸಂತೃಪ್ತಿ ಇದೆ. ಎಸ್ಪೆಷಲಿ ಇಲ್ಲಿ ಸಾರ್ವಜನಿಕರು ಮತ್ತು ಮಾಧ್ಯಮ ಸ್ನೇಹಿತರು ಭಾಳ ಯೂನಿವರ್ಸಿಟಿಗೆ ತುಂಬ ಪ್ರೀತಿ ಮಾಡ್ತಾರೆ. ಅದರಿಂದ ಯೂನಿವರ್ಸಿಟಿಗೆ ಒಂದು ಒಳ್ಳೆಯ ವಾತಾವರಣ ಕ್ರಿಯೇಟ್ ಆಗಿದೆ ಅಂತ ನಾನು ಹೇಳ್ತಾ ಇದ್ದೀನಿ. CSR ಫಂಡು ಸಾಕಷ್ಟು ಬಂತು ಯೂನಿವರ್ಸಿಟಿನಲ್ಲಿ, ಇನ್ನೂ ಕೊಡೋರು ಇದ್ದರು, ದಾನಿಗಳು ಸಾಕಷ್ಟು ಇದ್ದಾರೆ. ಈಗಾಗಲೇ ಒಂದು 7-8 ಕೋಟಿ ರೂಪಾಯಿ ಬಂದಿದೆ. ಇನ್ನೂ ಅವರು ಅಗ್ರಿಮೆಂಟ್ ಪ್ರಕಾರ ಇನ್ನೂ ಮುಂದಿನ ದಿನಗಳಲ್ಲಿ 9 ವರ್ಷ 6 ವರ್ಷ ನಮ್ಮ ಜೊತೆಗಿರ್ತಾರೆ. ಗೋಕುಲ್ದಾಸ್ ಅವರು ಇರ್ಬೋದು, ವಿಪ್ರೋ ಅವರು ಇರ್ಬೋದು. ಅದೆಲ್ಲ ಹಣ ನನಗೆ ಅನ್ನಿಸ್ತದೆ ಒಂದು ಮುಂದಿನ ಒಂದು 2-3 ವರ್ಷದಲ್ಲಿ ಇನ್ನೂ ಒಂದು 10 ಕೋಟಿ ಅದು ಸಂಗ್ರಹಣ ಆಗುತ್ತೆ.
ಆ ರೀತಿ ಒಂದು ಫೌಂಡೇಶನ್ ಮಾಡಿದ್ದೀವಿ. ಇನ್ನೋವೇಷನ್ ಸೆಂಟ್ರು ತುಂಬ ಚೆನ್ನಾಗಿ ನಡೀತಾ ಇದೆ. ಎಲ್ಲ ದಾನಿಗಳಿಗೆ ನಾನು ಈ ಸಂದರ್ಭದಲ್ಲಿ ನಾನು ಹೃತ್ಪೂರ್ವಕ ಧನ್ಯವಾದ ತಿಳಿಸ್ತೀನಿ. ಜ್ಞಾನಸಿರಿ ಕ್ಯಾಂಪಸ್ ಕನಸನ್ನ ನನಸಾಗಿಸಿದ ಆಡಳಿತ, ಅಭಿವೃದ್ಧಿಗೆ ಹೊಸ ದಿಕ್ಕು ತೋರಿದ ನಾಯಕತ್ವ ಮತ್ತು ವಿಶ್ವವಿದ್ಯಾಲಯದ ಭವಿಷ್ಯಕ್ಕೆ ಭದ್ರ ಅಡಿಪಾಯ ಹಾಕಿದ ಸಾಧನೆ ಇವೆಲ್ಲವೂ ಪ್ರೊಫೆಸರ್ ಎಂ ವೆಂಕಟೇಶ್ವರಲು ಅವರ 4 ವರ್ಷದ ಅಧಿಕಾರಾವಧಿಯ ವಿಶೇಷವಾಗಿದೆ. ತುಮಕೂರು ವಿಶ್ವವಿದ್ಯಾಲಯದ ಇತಿಹಾಸದಲ್ಲಿ ಚಿರಸ್ಥಾಯಿಯಾಗಿ ದಾಖಲಾಗಲಿದ್ದು ಮುಂದಿನ ಪೀಳಿಗೆಗೂ ಇವರ ಸೇವೆ ಪ್ರೇರಣೆಯಾಗಲಿದೆ. ಕ್ಯಾಮರಾ ಪರ್ಸನ್ ವಿಜಯ್ ಜೊತೆ ದೀಪಕ್ ಕೆಂಕೆರೆ, ಪ್ರಜಾಶಕ್ತಿ ಟಿವಿ, ತುಮಕೂರು.